ವ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಶೇಷ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆ ವ್ಲಾಗ್ ಯಾವುದಂತ ಹೇಳ್ತೀನಿ. ಇಷ್ಟು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಕೂಟಿ ಡ್ರೈವಿಂಗ್ ವಿಡಿಯೋಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ತುಂಬ ಕಮೆಂಟ್ಸ್ಗಳನ್ನ ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ. ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬರು ಹೇಳಿರೋ ಹಾಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿರೋ ಹಾಗೆ ಸ್ಕೂಟಿನ ಯಾವ ರೀತಿ ಲೆಫ್ಟ್ ಟು ರೈಟ್ ತೊಗೋಬೇಕು, ಹಾಗೆ ಯೂಟರ್ನ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಲೆಫ್ಟ್ ಟು ರೈಟು ತೊಗೋವಾಗ ಯಾವ ರೀತಿ ಬಿಗ್ನರ್ಸು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದೇ ರೀತಿಯಾಗಿ ನಾವು ಸ್ಕೂಟಿನ ಯಾವ ರೀತಿ ಈಸಿಯಾಗಿ ಲೆಫ್ಟ್ ಟು ರೈಟ್ನ ತೊಗೊಂಡು ಕಲಿಬೋದು. ಹಾಗೆ ಲೆಫ್ಟ್ ಟು ರೈಟು ನಾವು ತೊಗೊಳ್ಳುವಾಗ ಅಂದರೆ ಸ್ಕೂಟಿನ ಲೆಫ್ಟ್ ಟು ರೈಟು ಟರ್ನ್ ಮಾಡುವಾಗ ಹ್ಯಾಂಡಲ್ ಬ್ಯಾಲೆನ್ಸ್ ಹೇಗಿರಬೇಕು, ಹಾಗೆ ಸ್ಕೂಟಿನ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಇನ್ನೊಂದು ಯಾವ ರೀತಿ ಕಲಿಬೇಕು ಅನ್ನೋದನ್ನು ಈಸಿಯಾಗಿ ಒಂದಿಷ್ಟು ಟಿಪ್ಸ್ಗಳ ಮೂಲಕ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗಾಡಿನ ನನ್ನ ಒಂದು ಚಾನಲ್ನಲ್ಲಿ ಗಾಡಿನ ಯಾವ ರೀತಿ ಹೇಗೆ ಪರಿಚಯನ ಮಾಡಿಕೊಟ್ಟಿದ್ದೀನಿ, ಮತ್ತು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಹೇಗೆ ಕಲಿಬೇಕು ಅನ್ನೋದನ್ನು ಕೂಡ ಸರಳವಾದ ವಿಧಾನದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಹಾಗೆ ಇವಾಗಲೂ ಕೂಡ ನಿಮಗೆ ಇನ್ನೂ ಅತಿ ಸರಳವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾ ಕೊಡೋ ಟಿಪ್ಸಿಂದ. ಬನ್ನಿ ಗಾಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಬ್ಯಾಲೆನ್ಸ್ನ ಮಾಡೋದನ್ನು ಕಲಿತಿರ್ಬೇಕು. ಹಾಗೆ ಎಡಗಾಲಿಂದ ಈ ಥರ ಸ್ಟ್ಯಾಂಡನ್ನ ತೆಗೆದು ನಾವು ಲೆಫ್ಟ್ ಸೈಡ್ ಬ್ರೇಕ್ನ ಹಿಡಿದು, ಹಾಗೆ ಇಲ್ಲಿ ಒಂದೊಂದು ಗಾಡಿಯಲ್ಲಿ ಒಂದೊಂದು ಫ್ಯೂಚರ್ ಇರುತ್ತೆ. ಅದೇ ರೀತಿಯಾಗಿ ಈ ಗಾಡಿಯಲ್ಲಿ ಸ್ಕೂಟಿ ಪೆಪ್ಟಲ್ಲಿ ಈ ರೀತಿ ಫ್ಯೂಚರ್ಸ್ ಇದೆ. ಇಲ್ಲಿ ಗಾಡಿನ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಸ್ಟಾರ್ಟ್ ಮಾಡಿ ಎರಡು ಬ್ರೇಕ್ನ ಹಿಡಿದು ಸೆಲ್ಫ್ನ ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಈಗ ಗಾಡಿ ಸ್ಟಾರ್ಟ್ ಆಯಿತು. ನಾನು ಇಲ್ಲಿ 4 ಕಡೆನೂ ರೋಡ್ ಇದೆ. ಇಲ್ಲಿ 4 ಕಡೆ ರೋಡ್ ಇರೋದ್ರಿಂದ ಇಲ್ಲೇ ನಾವು ಇನ್ನು ಸ್ಕೂಟಿನ ಕಲಿಯೋದ್ರಿಂದ ಹಾಗಾಗಿ ನಾವು ಒಂದು ಲೇಔಟ್ ಗ್ರೌಂಡ್ನಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಇನ್ನೂ ಪರ್ಫೆಕ್ಟ್ ಇರೋದಿಲ್ಲ. ಯಾಕಂದರೆ ನಾವು ಇನ್ನೂ ರೋಡಲ್ಲಿ ಗಾಡಿನೂ ಕೂಡ ಇಳಿಸಿರಲ್ಲ. ಮತ್ತು ಗಾಡಿ ಓಡಿಸೋದನ್ನು ಕಲಿಯುವಾಗ ತುಂಬಾ ಭಯ ಆಗ್ತಾ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಲೇಔಟ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಈಗ ನಾನು ತೋರಿಸ್ತಾ ಇರುವುದು ಮೊದಲನೇದಾಗಿ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಈಗ ನಾನು ಲೆಫ್ಟ್ ಸೈಡ್ ಇಂಡಿಕೇಟರ್ನ ಆನ್ ಮಾಡಿಕೊಂಡು ಟರ್ನ್ ಮಾಡ್ತಾ ಇದ್ದೀನಿ. ಸ್ಲೋ ಆಗಿ ಟರ್ನ ಮಾಡ್ತಾ ಬನ್ನಿ. ಯಾಕಂದರೆ ನಾವಿನ್ನೂ ಕಲಿಯೋ ಒಂದು ಬಿಗಿನರ್ಸ್ ಆಗಿರುವುದರಿಂದ ಕಾಲುಗಳನ್ನ ನೆಲಕ್ಕೆ ಟಚ್ ಮಾಡ್ತಾನೆ ಮೂವ್ ಮಾಡ್ತಾ ಬನ್ನಿ ಗಾಡಿನ. ಹಾಗೆ ನಿಧಾನವಾಗಿ ಟರ್ನ್ ಆದಮೇಲೆ ನಿಧಾನವಾಗಿ ಕಾಲನ್ನು ಗಾಡಿ ಮೇಲೆ ಇಟ್ಟು ಆರಾಮಾಗಿ ನೀವು ಗಾಡಿನ ಓಡಿಸ್ಬೋದು. ಯಾಕಂದರೆ ಈಗನೂ ಕೂಡ ನೀವು ಟರ್ನ್ ಮಾಡುವಾಗ ಒಂದು ಕಾಲನ್ನು ಮಾತ್ರ ಕೆಳಗಡೆ ನೆಲಕ್ಕೆ ಟಚ್ ಮಾಡಿ ಟರ್ನ್ ಮಾಡಿದರೆ ತುಂಬಾ ಈಸಿಯಾಗಿ ಗಾಡಿನ ಮೂವ್ ಮಾಡ್ಬೋದು. ಹಾಗೆ ಈ ಕಡೆ ನೋಡಿದರೆ ನಾವು ರೈಟ್ ಸೈಡನ್ನು ತೋರಿಸ್ತಾ ಇದ್ದೀನಿ. ಈ ಥರ 4 ರೋಡು ಇರುವಂಥ ಲೇಔಟ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರಾಕ್ಟೀಸ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನೊಂದು ಟಿಪ್ಸ್ ಏನಂದರೆ ಈ ಕಡೆ ನಾವು ಈಗ ಮೊದಲಿಗೆ ಲೆಫ್ಟ್ ಟರ್ನ್ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಈಗ ಗಾಡಿ ಕೂಡ ಬಂತು, ಯಾವ ರೀತಿ ಟರ್ನ್ ತೊಗೊಂಡ್ರು ನಿಧಾನವಾಗಿ ಟರ್ನ್ ಇದ್ದಲೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ರೈಟ್ ಸೈಡು ಕೂಡ ನಾನು ಅದೇ ರೀತಿ ಟರ್ನ ಮಾಡ್ತಾ ಇದ್ದೀನಿ. ಟರ್ನ್ ಮಾಡುವಾಗ ಯಾವಾಗಲೂ ಕೆಳಗಡೆ ರೋಡನ್ನು ನೋಡೋದಕ್ಕೆ ಹೋಗ್ಬೇಡಿ. ಯಾವ ಕಡೆ ಅಂದರೆ ವೀಲ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ನೇರವಾದ ದೃಷ್ಟಿ ರೋಡ್ ಕಡೆ, ಅಂದರೆ ನೀವು ಚಲಿಸುವಂಥ
ದಾರಿ ಮೇಲೆ ಇದ್ದರೆ ಟರ್ನ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಅಲ್ಲಿ ಯಾವ ರೀತಿ ಕರ್ವ್ ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಸಿಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಲೆಫ್ಟ್ ಯಾವ ರೀತಿ ಟರ್ನ್ ಮಾಡಿದ್ನು ಹಾಗೆ ಅದೇ ರೀತಿ ಕೂಡ ನಾನು ರೈಟು ಕೂಡ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಟರ್ನ್ ಮಾಡುವಾಗ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಕಾಲುಗಳನ್ನ ಟಚ್ ಮಾಡ್ತಾನೆ ಟರ್ನ್ ಮಾಡಿ. ಯಾಕಂದರೆ ನಿಮಗೆ ಈಸಿ ಕೂಡ ಒಂದು ಬೆನಿಫಿಟ್ ಆದರೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಸಿಗುವ ಒಂದು ಬೆನಿಫಿಟ್ಟು ಕೂಡ ನಿಮಗೆ ಸಿಗುತ್ತಾ ಹೋಗ್ತದೆ. ನಾನು ಮಧ್ಯದಲ್ಲಿ ಆ ರೋಡಲ್ಲಿ ನಿಂತ್ಕೊಂಡು ರೈಟು ಲೆಫ್ಟು ರೋಡ ಹತ್ತಿರ ಇಟ್ಟು ತೋರಿಸಿದ್ದೀನಿ. ಯಾಕಂದರೆ ರೈಟು ಟರ್ನ್ ಮಾಡಬೇಕಾದ್ರೆ ನಾವು ಯಾವ ರೀತಿ ರೈಟ್ ಟರ್ನ್ ಮಾಡಬೇಕಾದ್ರೆ ರೈಟ್ ಇಂಡಿಕೇಟರ್ ಹಾಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಲೆಫ್ಟ್ ಟರ್ನ್ ಮಾಡಬೇಕಾದ್ರೆ ಲೆಫ್ಟ್ ಇಂಡಿಕೇಟರ್ನ ಯೂಸ್ ಮಾಡಬೇಕಾಗುತ್ತೆ. ಆ ಗಾಡಿನ ನಾವು ಯಾವ ಕಡೆ ಟರ್ನ್ ಮಾಡಬೇಕು ಅನ್ನೋದಿರುತ್ತೆ. ಅದಕ್ಕೂ ಮುಂಚೆನೇ ಒಂದು 80 ಮೀಟರ್ ಅಷ್ಟು ದೂರ ಇರುವಾಗಲೇ ನೀವು ಇಂಡಿಕೇಟರ್ನ ಹಾಕಿ ಟರ್ನ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನೀವು ಟರ್ನ್ ಮಾಡ್ಕೋಬೋದು. ಹಾಗೆ ಭಯ ಇಲ್ಲದೇ ನೀವು ಗಾಡಿನ ಓಡಿಸ್ಬೋದು. ಯಾಕಂದರೆ ಹಿಂದ್ಗಡೆ ಬರುವಂಥ ಗಾಡಿಗಳಿಗೆ ಜಡ್ಜ್ಮೆಂಟ್ ಗೊತ್ತಾಗ್ಬಿಡುತ್ತೆ. ನಾವು ಈ ಕಡೆ ಟರ್ನ್ ಮಾಡ್ತಾ ಇದ್ದೀವಿ, ಸ್ಲೋ ಆಗಿ ಮೂವ್ ಆಗಬೇಕು. ಅದೇ ರೀತಿಯಾಗಿ ಮುಂದೆ ಬರುವಂಥ ಗಾಡಿಗಳಿಗೂ ಕೂಡ ನಾವು ಹೊತ್ತಿಗೆ ನಾವು ಈ ಕಡೆ ಟರ್ನ್ ಆಗ್ತಾ ಇದ್ದೀವಿ ಅನ್ನೋದನ್ನು ಒಂದು ಜಡ್ಜ್ಮೆಂಟನ್ನು ಹೇಳೋದ್ರ ಮೂಲಕ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಗ ಗಾಡಿ ಕೂಡ ಸುಲಭವಾಗಿ ತುಂಬಾ ಇರುತ್ತೆ. ಹಾಗಾಗಿ ನಾವು ಸರಳವಾಗಿ ಇರೋದ್ರಿಂದ ಈ ಒಂದು ಫ್ಯೂಚರ್ಸ್ನ ಅಂದರೆ ಈ ಒಂದು ಸೂಚನೆಗಳನ್ನು ನಾವು ಪಾಲಿಸೋದ್ರಿಂದ ಸೇಫಾಗಿ ಡ್ರೈವ್ನ ಮಾಡ್ಬೋದು. ಈಗ ನಾನು ತೋರಿಸಿರೋದು ಲೆಫ್ಟು ರೈಟು ಕೂಡ ಮಧ್ಯದಲ್ಲಿ ನಾನು ಗಾಡಿ ಓಡಿಸೋದನ್ನು ತೋರಿಸಿದ್ದೀನಿ. ಯಾವಾಗಲೂ ಕಲಿಯೋರು ಅಂದರೆ ಮೊದಲಿಗೆ ಕಾಲುಗಳನ್ನ ತಲೆಗೆ ಇಟ್ಟೇ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತಾನಾಗಲೇ ಅದು ಗಾಡಿ ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ಗಾಡಿ ತುಂಬಾ ಈಸಿಯಾಗಿ ನಾವು ಗಾಡಿ ಓಡಿಸೋದನ್ನು ಕಲಿಬೋದು. ಇನ್ನು ಯಾವ ಗೃಹಿಣಿಯರು ಹಾಗೆ ಮಹಿಳೆಯರು ಗಾಡಿ ಓಡಿಸೋದು ಬರದೇ ಇರೋರು ಕೂಡ ಈಸಿಯಾಗಿ ಗಾಡಿ ಓಡಿಸೋದನ್ನು ಕಲಿಬೋದು. ಧೈರ್ಯ ಹೊಂದಿದ್ರೆ ಏನನ್ನಾದರೂ ಸಾಧಿಸ್ಬೋದು ಅನ್ನೋ ಹಾಗೆ ನಾವು ಧೈರ್ಯದಿಂದ ನಾನು ಕಲಿತೀನಿ ಅನ್ನೋ ಮನೋಭಾವನೆಯಿಂದ ಗಾಡಿನ ಓಡಿಸೋದನ್ನು ಕಲಿತಾಗ ನಾವು ಇನ್ನೂ ಕೂಡ ಪಾಸಿಟಿವ್ ಆಗಿ ಅಂದರೆ ಧೈರ್ಯದಿಂದ ಗಾಡಿ ಓಡಿಸೋದನ್ನು ಕಲಿಬೋದು. ಯಾರೆಲ್ಲ ಮಹಿಳೆಯರಿಗೂ ಗಾಡಿ ಓಡಿಸೋಕೆ ಬಂದೂ ಕೂಡ ಇನ್ನೂ ಸ್ವಲ್ಪ ಜನಕ್ಕೆ ರೋಡಲ್ಲಿ ಗಾಡಿ ಓಡಿಸೋದಂದರೆ ತುಂಬಾ ಭಯ ಆಗ್ತಾ ಇರುತ್ತೆ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪನೇ ಗಾಡಿ ಓಡಾಡ್ತಾ ಇರುತ್ತೆ. ಅಂದರೆ ಗಾಡಿಗಳು ಅಷ್ಟು ಹೆಚ್ಚಾಗಿ ಓಡಾಡ್ತಾ ಇರಲ್ಲ. ಹಾಗಾಗಿ ದೊಡ್ಡದಾಗಿರುವಂಥ ರೋಡಲ್ಲಿ ಗಾಡಿನ ತಗೊಂಡು ಈ ರೀತಿಯಾಗಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೂ ತುಂಬ ಈಸಿಯಾಗಿ ಗಾಡಿನ ಕಲಿಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಇರ್ಬೋದು, ಒಂದೊಂದೇ ಗಾಡಿ ಬರುವಾಗ ಯಾವ ರೀತಿ ನಾವು ಟರ್ನ್ ಮಾಡ್ಕೋಬೇಕು, ಹೇಗೆ ನಾವು ಟರ್ನ್ ಮಾಡೋದು ಅನ್ನೋದನ್ನು ಹಾಗೆ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಈಗ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಯಾವ ರೀತಿ ಟರ್ನ್ ಮಾಡ್ತಾ ಇದ್ದೀನಿ ಅಂತೇಳಿ. ಆ ಕಡೆ ಆಟೋ ಎಲ್ಲ ಬರ್ತಾ ಇದೆ. ನಾವು ಯಾವ ರೀತಿ ಟರ್ನ್ ಮಾಡ್ತಾ ಇದ್ವಿ, ಹಿಂದ್ಗಡೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಇಂಡಿಕೇಟ್ರ್ ಕೂಡ ಆನ್ ಮಾಡಿ ಇಟ್ಕೊಂಡಿರ್ತೀವಿ. ನಿಮಗೆ ಭಯ ಅನಿಸಿದ ತಕ್ಷಣ ಗಾಡಿನ 1-2 ಸೆಕೆಂಡ್ ಸ್ಟಾಪ್ ಮಾಡಿ ಸೈಡಿಗೆ ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿ. ಇದೇ ರೀತಿಯಾಗಿ ಪ್ರತಿದಿನವೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆರಾಮಾಗಿ ಲೆಫ್ಟು ರೈಟು ಟರ್ನ್ನ ಮಾಡ್ತಾ ಹೋಗ್ಬೋದು. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿರೋ ಪ್ರಕಾರ ಹೆಚ್ಚು ಗ್ರೌಂಡ್ಗಿಂತ ರೋಡಲ್ಲೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ರೋಡಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ. ಹಾಗೆ ಪ್ರಾಕ್ಟೀಸ್ ಆದಮೇಲೆ ಗಾಡಿನ ನೀಟಾಗಿ ಪಾರ್ಕ್ ಮಾಡಿ ಎಡಗಡೆ ಬ್ರೇಕ್ನ ಹಿಡಿದು ಅಂದರೆ ಲೆಫ್ಟ್ ಸೈಡ್ ಬ್ರೇಕ್ ಹಿಡೀರಿ. ಯಾಕಂದರೆ ಫ್ರಂಟ್ ಬ್ರೇಕ್ ಹಿಡೋದ್ರಿಂದ ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಲೆಫ್ಟ್ ಸೈಡ್ ಬ್ರೇಕ್ ಹಿಡಿದು ಕೆಳಗಡೆ ಕಾಲನ್ನು ನೆಲಕ್ಕೆ ಟಚ್ ಮಾಡಿ ಕೀನ ಬಂದ್ ಮಾಡಿ. ಆ ರೀತಿಯಾಗಿ ಗಾಡಿನ ಬಂದ್ ಮಾಡಿ. ಇದಿಷ್ಟು ಲೆಫ್ಟ್ ಸೈಡ್ ಟರ್ನಿಂಗು ರೈಟ್ ಸೈಡ್ ಟರ್ನಿಂಗ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.